ಅಧ್ಯಾಯ 116. ನನಗಿದೆ ಪ್ರಭುವಿನಲ್ಲಿ ಪ್ರೀತಿ, ಆಲಿಸಿಹನಾತನನ್ನ ವಿನಂತಿ. ಆತನನ್ನ ಮೊರೆಗೆ ಕಿವಿಗೊಟ್ಟ ನಿಮಿತ್ತ ವಿಜ್ಞಾಪಿಸುವೆ ಜೀವಮಾನ ಪರ್ಯಂತ. ಸುತ್ತುಕೊಂಡಿದ್ದವನನ್ನು ಮೃತ್ಯುಪಾಶಗಳು, ಬಿಗಿ ಹಿಡಿದಿದ್ದವು ಪಾತಾಳ ವೇದನೆಗಳು. ಬಂದೊದಗಿದ್ದವನಿಗೆ ಕಷ್ಟ ಸಂಕಟಗಳು, ಕೂಗಿ ಕರೆದನಾಗ ಪ್ರಭುವಿನ ಸಿರಿನಾಮವನು. ಪ್ರಭು ಉಳಿಸನ್ನ ಪ್ರಾಣವನು ಎಂದು ಬೇಡಿದನು. ಪ್ರಭು ಕೃಪಾಳು, ನ್ಯಾಯಪ್ರಿಯನು, ಕರುಣಾಮಯನು, ನಮ್ಮ ದೇವನು. ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು, ರಕ್ಷಿಸುವನು ಕುಗ್ಗಿದವನಾಗಿದ್ದ ಎನ್ನನು. ಹಿಂತಿರುಗು ನನ್ನ ಮನವೇ, ವಿಶ್ರಾಂತಿ ನೆಲೆಗೆ, ಮಹೋಪಕಾರಗಳನ್ನು ಎಸಗಿಹನು ಪ್ರಭು ನಿನಗೆ. ತಪ್ಪಿಸಿಹನು ಮರಣಕ್ಕೆ ನಾವೀಡಾಗದಂತೆ, ಸಂತೈಸಿಹನು ಕಂಬನಿಯನ್ನ ಸುರಿಸದಂತೆ. ಕಾಪಾಡಿಹನು ಕಾಲೆಡವಿ ನಾ ಬೀಳದಂತೆ. ಎಂದೇ ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ನಾನುಡಿದನಾದರೂ ಬಹಳ ಸಂಕಟದಲ್ಲಿರುವೆನೆಂದು, ನಾನುಸಿರಿದನಾದರೂ ಯಾರನ್ನು ನಂಬಲಾಗದೆಂದು, ನನ್ನಲ್ಲಿ ಅಳಿಯದೆ ಉಳಿಯಿತಾ ವಿಶ್ವಾಸವು ಎಂದೆಂದು. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಆತನಿಗೆ ನಾ ಹೊತ್ತ ಹರಕೆಗಳನ್ನು ಆತನ ಸಭೆ ಮುಂದೆಯೇ ತೀರಿಸುವೆನು. ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನು. ಹೇ ಪ್ರಭು, ಕರುಣಿಸು, ನಾ ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು. ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು. ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಹೇ ಜೆರುಸಲೇಮೇ, ನಿನ್ನ ಮಧ್ಯದೊಳು, ಆತನಿರುವ ಮಂದಿರದ ಅಂಗಳದೊಳು. ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು, ಅರ್ಪಿಸುವೆನು ನಾ ಹೊತ್ತ ಆ ಹರಕೆಗಳನ್ನು.